then you can't understand the quantum mechanics. ಒಮ್ಮೆ ಒಬ್ಬ ನೋಬೆಲ್ ಪ್ರಶಸ್ತಿ ಧಾರಕರಾದ ರಿಚರ್ಡ್ ಫೆನ್ಮನ್ ಅವರು ಹೇಳಿದ ಮಾತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್, BSc ಶಿಕ್ಷಣ ವಿದ್ಯಾರ್ಥಿ, LVD ಕಾಲೇಜ್. ಇವತ್ತು ಈ ಒಂದು ಸಮಾರಂಭದಲ್ಲಿ ನಾನು ಹೇಳುವ ಕೆಲವೊಂದು ಮಾತುಗಳಿದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ. ವಾಟ್ ಈಸ್ ಕ್ವಾಂಟಮ್ ಫಸ್ಟ್ ಆಗಿ ಹೇಳೋದು ಕ್ವಾಂಟಮ್ ಅಂದ್ರೆ ಏನು? ಲೈಕ್ ಆಸ್ ವಿ ಆಲ್ ನೋ ಕ್ವಾಂಟಮ್ ಇಷ್ಟು ತೊಟ್ಟು ಎಲ್ಲರೂ ಮಾತಾಡೋದು ಕ್ವಾಂಟಮ್ ಮೆಕ್ಸ್ ಅಂದರೆ ಈ ಎವಲ್ಯೂಷನ್ದಲ್ಲಿ ಬಂತು, ನಮ್ಗೆ ಹೆಂಗೆ ಬಂತು, ಐದಲ್ಲಿ ಯೂಸ್ ಆಯಿತು, ನೆಟ್ವರ್ಕ್ ಆಪ್ಟಿಕಲ್ ಫೈಬರಲ್ಲಿ ಯೂಸ್ ಆಯಿತು, ಮತ್ತು ನಮ್ಮ ಫೋನ್ಗಳಲ್ಲಿ ಯೂಸ್ ಆಯಿತು, ಟ್ರಾನ್ಸಿಸ್ಟರ್ ಆಗಿ ಎಲ್ಲ ಕಡೆ ಯೂಸ್ ಆಯಿತು ಗೊತ್ತು. ಫಸ್ಟ್ ಆಗಿ ಬುನಾದಿಯಾಗಿ ಕ್ವಾಂಟಮ್ ಅಂದರೆ ಏನು? ಕ್ವಾಂಟಮ್ ಅಂದರೆ ಭಾಳ ಸಣ್ಣದು, ನಾವು ಯೋಚನೆ ಮಾಡೋಕ್ಕಿಂತಲೂ ಸಣ್ಣದು, ಕಣ್ಣಿಗೆ ಕಾಣಲಾರ್ದಂತೂ ಯೋಚನೆ ಮಾಡೋಕ್ಕಾಗಲಾರ್ದಂತು. ಲೈಕ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಅಂಥವು ಕ್ವಾಂಟಮ್ ಅಂತ ಅಂತೀವಿ. ಎಲ್ಲ ನಾವು ನೋಡಿದ ಕಡೆ ಎಲ್ಲ ಕ್ವಾಂಟಮ್ ಅಂತ ಹೌದಾ? ನೋಡಿದ ಕಡೆ ಎಲ್ಲ ಕ್ವಾಂಟಮ್ ಇರ್ತದೆ. ಇಷ್ಟು ದಿನ ನಾವು ನೋಡಿದ್ದೆ ಕ್ವಾಂಟಮ್. ನಾವು ಕ್ಲಾಸಿಕಲ್ ಆಗಿ ಇಷ್ಟು ದಿನ ಓದಿದ್ದು ಈಗ ನೋಡಿದ್ದು ಕ್ವಾಂಟಮ್ ಆಯಿತು. ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾರ. ಆ ಡಿಫ್ರೆನ್ಸಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಸ್ವಲ್ಪ ಓದಮಂತ ಹೇಳ್ತಾರೆ. ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಅಂದರೆ ಟಿನಿಸ್ ಪಾರ್ಟಿಕಲ್ ಅಂತ ಆಯಿತು, ಸಣ್ಣ ಪಾರ್ಟಿಕಲ್. ಆ ಪಾರ್ಟಿಕಲ್ ಎಲೆಕ್ಟ್ರಾನ್ ಆಗಿರ್ಬೋದು, ಪ್ರೋಟಾನ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಯಾವ ಪಾರ್ಟಿಕಲ್ ಅಂತ. ಅದರಲ್ಲಿ ಕ್ವಾಂಟಮ್ಸ್ ಅಂತ ಬಂದಾಗ ಅದು ಯಾವ ಥರ ಬಿಹೇವ್ ಮಾಡ್ತಾನೆ, ಯಾವ ಥರ ಎನರ್ಜಿ ಪ್ಯಾಕೆಟ್ಸನ್ನು ಹೊರಗಾಗ್ತಾವ. ಲೈಕ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನೋಡಿದವಪ್ಪ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಸಾಲಿಡ್ ಇರ್ತದೆ, ಸ್ಮೂತ್ಲಿ ಇರ್ತದೆ. ಇಫ್ ಯು ಒಂದು ಗ್ಲಾಸಲ್ಲಿ ವಾಟರ್ ಹಾಕಿದ್ರೆ, ನೀರು ಹಾಕಿದ್ರೆ, ಒಂದು ಸ್ಟ್ರೀಮ್ ಆಗಿ ವಾಟರ್ ಹಾಕಿದ್ರೆ, ಆ ವಾಟರ್ ಹೋಗೋದು ಸ್ಮೂತ್ ಆಗಿ ಕಾಣ್ತಲ್ಲ, ಅದು ಕ್ವಾಂಟಮ್ ಅಂತ ಕಾಣ್ತಲ್ಲ? ಇಲ್ಲ. ನಾವು ನೋಡಿದ ಕ್ಲಾಸಿಕಲಲ್ಲಿ ಸ್ಮೂತ್ ಅದ, ಸಾಲಿಡ್ ಅದ. ಕ್ವಾಂಟಮ್ ನಾವು ನೋಡಿಲ್ಲ, ಸ್ಮೂತ್ ಅದ ಅಂತ ಗೊತ್ತಿಲ್ಲ, ಏನು ಸಾಲಿಡ್ ಅದ, ಲಿಕ್ವಿಡ್ ಅದ, ಗ್ಯಾಸ್ ಅದ ಅಂತ ಗೊತ್ತಿಲ್ಲ. ಆ ಒಂದು ಮ್ಯಾಟ್ರಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಓದೋದು ಅಂತೇಳಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ನೋಡಿದ್ದೀವಿ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಮೊದಲು ಬಂದಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ 3 ಪಿಲ್ಲರ್ಗಳನ್ನು ಹೇಳ್ಬೋದು. ಒಂದು, ಅದು ಹೇಗೆ ಪರಿವರ್ತನೆ ಮಾಡ್ತದೆ, ವರ್ತನೆ ಹೆಂಗೆ, ಬಿಹೇವಿಯರ್ ಹೆಂಗೆ. ಫಸ್ಟ್ ಆಗಿ ವೇವ್ ಡ್ಯುಯಲ್ ಪಾರ್ಟಿಕಲ್ಸ್ ಅಂತ ಅಂತೀವಿ ನಾವು. ಇಫ್ ಯು ಕನ್ಸಿಡರ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದು ಪಾರ್ಟಿಕಲ್ ಅಂತ ಹೇಳಿದ್ರೆ, ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದಕ್ಕೊಂದು ಕೊಲೈಡ್ ಆದಾಗ, ಓಡೋ ಟೈಮಿಗೆ ಕೊಲೈಡ್ ಆದಾಗ, ಕೊಲೈಡ್ ಆಗೋ ಟೈಮಿಗೆ ಅವು ಬಿಹೇವ್ ಮಾಡಿದ್ದು ಸಾಲಿಡ್ ಥರ ಬಿಹೇವ್ ಮಾಡ್ತಾವೆ. ಅದೇ ಟ್ರಾವೆಲ್ ಮಾಡೋ ಟೈಮಿಗೆ ವೇವ್ ಥರ, ಇದು ವೇವ್ ಸಾಲಿಡ್ ಆಗಿ ಕೊಲೈಡ್ ಆಗ್ತವ. ಕೊಲೈಡ್ ಆಗಿ ಮತ್ತೆ ಎನರ್ಜಿ ಪ್ಯಾಕೆಟ್ಸ್ ಡಿವೈಡ್ ಆಗ್ತವ. ಅಂದರೆ ಕೊಲೈಡ್ ಆಗೋ ಟೈಮಿಗೆ ಸಾಲಿಡು, ಟ್ರಾವೆಲ್ ಆಗೋ ಟೈಮಿಗೆ ವೇವ್, ಡ್ಯುಯಲ್ ನೇಚರ್ ಆಗಿ ಯೂಸ್ ಆಯ್ತಾ. ಅದನ್ನೇ ಫಸ್ಟ್ ಪಿಲ್ಲರ್ ಅಂತ ಅಂತೀವಿ. ನೆಕ್ಸ್ಟ್ ಬಂದು ಸೂಪರ್ ಪೊಸಿಷನ್. ಸೂಪರ್ ಪೊಸಿಷನ್ ಅಂತಂದು ಅಂದರೆ ಸ್ಕಾಂಡಿಂಗ್ ಕ್ಯಾಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಅದು ನೋಡ್ರಿ, ಕೇಳಿದ್ವಿ. ಎಕ್ಸ್ಪೆರಿಮೆಂಟಲ್ಲಿ ಏನಪ್ಪ ಅಂದರೆ ಸೈಂಟಿಸ್ಟ್ ಏನು ಮಾಡ್ತಾನೆ, ಒಂದು ಬಾಕ್ಸ್ ಹೋಗ್ತಾನೆ, ಆ ಬಾಕ್ಸಲ್ಲಿ ಒಂದು ಕ್ಯಾಟನ್ನು ಇಡ್ತಾನೆ, ಬೆಕ್ಕು. ಆ ಬೆಕ್ಕು ಇಟ್ಟು ಮುಚ್ಚಿಡ್ತಾನೆ. ಈಗ ಹೊರಗಿನ ಯಾರು, ನಾನು ಬಂದೆ, ನೀವು ಬಂದು, ಯಾರು ಬಂದರು, ನಿಮಗೆ ಕೇಳಿದ್ರು, ನಾನು ಈ ಬಾಕ್ಸಲ್ಲಿ ಕ್ಯಾಟನ್ನು ಬೆಕ್ಕಲ್ಲಿ ಇಟ್ಟಿನಿ, ಆ ಬೆಕ್ಕು ಬದುಕಿದ ಸತ್ತದ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾ ಬಂದು ನಿಮಗೆ ಕೇಳಿದೆ, ಅದು ಬೆಕ್ಕು ಸತ್ತದ ಬದುಕಿದ ಏನಂತ ಕೇಳಿದ್ರೆ ನೀವು ಹೇಳಕತ್ತಲ್ಲ. ಅಂಟಿಲ್ ಯು ಓಪನ್ ದ ಬಾಕ್ಸ್ ಯು ಕಾಂಟ್ ಸೇವ್. ಹೌದಲ್ಲ? ಓಪನ್ ಮಾಡತಕ್ಕ ಅದ ಬದುಕಿದ ಸತ್ತದ ಏನು ಮಾಡೋದು ಗೊತ್ತಾಗಲ್ಲ. ಅದನ್ನೇ ನಾವು ಸೂಪರ್ ಪೊಸಿಷನಲ್ಲಿ ಮಲ್ಟಿಪರ್ಸನ್ ಅಂದರೆ ಮಲ್ಟಿಫಾರ್ಮೇಷನ್ ಇರ್ಬೋದು ಯಾವುದೋ ಒಂದು ಪಾರ್ಟಿಕಲ್, ಅದು ಎಲ್ಲಿ ತಕ್ಕ ನಾವು ಅದು ಹುಡುಕಂಗಿಲ್ಲ, ಅಲ್ಲಿ ತಕ್ಕ ಸಿಗಂಗಿಲ್ಲ, ಅದು ಹೇಳೋದು ಸೂಪರ್ ಪೊಸಿಷನ್. ನೆಕ್ಸ್ಟ್ ಆಗಿ ಎಂಟಾಗ್ಲಿಮೆಂಟ್ ಅಂತ ಹೆಂಗಸ್ರಿ ಹೇಳ್ಬೇಕಾದ್ರೆ ಸ್ಪೂಕಿ ಆ್ಯಕ್ಷನ್ ಅಂತ ನಾನು ಹೇಳ್ತೀನಿ. ಸ್ಪೂಕಿ ಆ್ಯಕ್ಷನ್ ಅಂದರೆ ಈಗ ಇನ್ನೊಂದು ಪಾರ್ಟಿಕಲ್ ನನ್ನದರ ಒಂದು ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ವಿ, ಇಬ್ಬರು ಶನಿ ಒಂದಾಗಿ ಲಿಂಕ್ ಆಗಿವಿ. ಆ ಲಿಂಕ್ ಆಗಿದ್ದ ಪಾರ್ಟಿಗಳನ್ನು ನೋಡಿ ಅಂದರೆ ಒಂದಕ್ಕೊಂದು ಲಿಂಕ್ ಆಗಿವಿ. ನನಗೆ ಯಾರಾದರೂ ಹೊಡೆದ್ರು ಟ್ವಿನ್ಸ್ ಇರ್ತಾರಲ್ಲ, ಆ ಥರ ನನಗೆ ಯಾರಾದರೂ ಹೊಡೆದ್ರು ಅವನಿಗೆ ಎಫೆಕ್ಟ್ ಆಗ್ತಲ್ಲ, ನಾನು ಬಿದ್ದೆ ಅವನು ಬಿದ್ದಂಗೆ ಎಫೆಕ್ಟ್. ಈ ಸ್ಪೂಕಿ ಆ್ಯಕ್ಷನಲ್ಲಿ ಏನು ಒಂದು ಸ್ಪೆಷಲ್ ಕಂಡೀಷನ್ ಅಂದರೆ, ನಾನು ಇಲ್ಲಿದ್ದು ನಾನು ಇನ್ನೊಬ್ಬ ಪಾರ್ಟ್ನರ್ ಪೂರ ಬೇರೆ ಯೂನಿವರ್ಸಲ್ಲಿ ಇದ್ದು ನಮ್ಮಿಬ್ಬರು ಲಿಂಕ್ ಇತ್ತಂದರೆ ನನಗೆ ಇಷ್ಟು ದೂರ ಎಷ್ಟು ಡಿಸ್ಟೆನ್ಸ್ ಮ್ಯಾಟ್ರ್ ಆಗಲ್ಲ. ನನಗೂ ಇಲ್ಲಿ ಎಫೆಕ್ಟ್ ಆಯ್ತಂದರೆ ಅವನಿಗೂ ಎಷ್ಟು ದೂರ ಇದ್ರೂ ಎಫೆಕ್ಟ್ ಆಗ್ತಾನೆ. ಅದಕ್ಕೆ ಸ್ಪೂಕಿ ಆ್ಯಕ್ಷನ್ ಅಂತ ಹೇಳ್ತಾನೆ. ಆ ಒಂದು ಸ್ಪೂಕಿ ಆ್ಯಕ್ಷನಿಗೆ ಒಂದು ಎಂಟಾಗ್ಲಿಮೆಂಟ್ ನಾವು ಒಂದು ಹೆಸರು ಕೊಟ್ಟಿದ್ದು, ಓದುಗರು. ಈ 3 ಪಿಲ್ಲರ್ಸ್ ಬಂದಾದ್ಮೇಲೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದು ಸ್ವಲ್ಪ ಗೊತ್ತಾಗಿರ್ಬೇಕು ಅಂತ ಮಾತಾಡ್ತೀನಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ವರ್ಕ್ ನೋಡಿದ್ದೀವಿ, ಅದು ಏನಂತ ಹೆಂಗೆ ಡಿಸೈಡ್ ಮಾಡ್ಬೇಕು ಅಂತ ನೋಡಿದ್ದೀವಿ. ಅದು ಎಂಟಾಗ್ಲಿಮೆಂಟ್ ಹೆಂಗೆ ಆ್ಯಕ್ಷನ್ ಆಗ್ತವ, ಹೆಂಗೆ ಟ್ರಾವೆಲ್ ಆಗ್ತವ, ಒಂದಕ್ಕೊಂದು ಹೆಂಗಾಗ್ತವ ಅಂತ ನೋಡಿದ್ದೀವಿ. ಈಗ ಕ್ವಾಂಟಮ್ ಟನಲಿಂಗ್ ಅಂತ ಬರ್ತಾವೆ. ಹೌದಲ್ಲ? ಕ್ವಾಂಟಮ್ ಟನಲಿಂಗ್ ಯಾವುದೋ ಒಂದು ಎರಡು ಆಟಮ್, ಹೈಡ್ರೋಜನ್ ಇರಲಿ ಕೊಲೈಡ್ ಅದು, ಅಲ್ಲಿ ಒಂದು ಎನರ್ಜಿ ಪಾಕೆಟ್ ಆಗಿ ಡಿವೈಡ್ ಆಗ್ತವೆ. ಕೊಲೈಡ್ ಆಯಿತು, ಎನರ್ಜಿ ಪಾಕೆಟಲ್ಲಿ ಹೊರಗಾಯಿತು. ಇದೇ ಫಂಕ್ಷನ್ ಮೇಲೆ ಸೂರ್ಯ ಸನ್ ಅದು ಹೆಂಗೆ ವರ್ಕ್ ಆಗುತ್ತಲ್ಲ ಅಂದರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ನಾನು ಹೇಳ್ಬೋದಲ್ಲ ಕ್ವಾಂಟಮ್ ಇಂದ ಇದೊಂದು ಹೈಡ್ರೋಜನ್ ಆಟಮ್ ಅದ, ಇದೊಂದು ಹೈಡ್ರೋಜನ್ ಆಟಮ್ ಅದ,
ಗುದ್ದಕತ್ತಾವ ಕೊಲೆಡಾಕತ್ತಾವ, ಅದಕ್ಕೆ ಸೂರ್ಯ ಎನರ್ಜಿ ಬಿಡಕತ್ತಾನ. ಆ ಎನರ್ಜಿನ ನಾವು ಕಿರಣ ಅಂತ ಅನ್ಬೋದು, ಸೂರ್ಯ ಅಂತ ಅನ್ಬೋದು. ಇಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದಾಗ ಅದರಲ್ಲಿ ಕೊಲೆಡ್ ಆಗಲಿಲ್ಲ ಅಂದ್ರೆ ಸೂರ್ಯ ಏನಿದಾನ, ನ್ಯೂಕ್ಲಿಯರ್ ಫ್ಯೂಷನ್, ಫ್ಯೂಷನ್ ಆಗಲಿಲ್ಲ, ಅದು ಕೊಲೆಡ್ ಆಗಲಿಲ್ಲ ಅಂದ್ರೆ ಸೂರ್ಯ ಇರಂಗಿಲ್ಲ ಅಂತ ನಾರ್ಮಲ್ ಕಂಡೀಷನಲ್ಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ನೋಡ್ಕೊಂಡಿವಿ. ಮತ್ತು ಅದನ್ನೇ ಹೇಳಬೇಕಂದ್ರೆ ಸ್ವಲ್ಪ ಬ್ರೀಫ್ ಆಗಿ ಓದ್ತೀವಿ ಅಂದರೆ ಕ್ವಾಂಟಮ್ ಟನಲಿಂಗ್ ಒಂದಕ್ಕೊಂದು ಇಂಟರ್ಲಿಂಕೇಜ್ ಇರೋದು. ನೆಕ್ಸ್ಟ್ ಒನ್ ಸೂಪರ್ ಪೊಸಿಷನ್ ಆಯಿತು, ವೇವ್ ಮೋಷನ್ ಆಯಿತು, ಡ್ಯುಯಲ್ ಪಾರ್ಟಿಕಲ್ ವೇವ್ ಇದಾಯ್ತು ಅಂತ ಆಯಿತು.